ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ಚತುರ್ಥಕಗಳ ಕುರಿತು ಒಂದು ಅಧ್ಯಯನವನ್ನು ಮಾಡೋಣ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಏನಿದೆ ನೋಡಿ ಪ್ರಶ್ನೆ, ಇದು 6 ಅಂಕಕ್ಕೆ ಬರುತ್ತೆ ಮತ್ತು 4 ಅಂಕಕ್ಕೂ ಕೂಡ ಬರುತ್ತೆ ಸ್ನೇಹಿತರೆ. ಸೊ ಮೊದಲನೇದಾಗಿ ಪ್ರಶ್ನೆ ನೋಡ್ಕೊಳ್ಳೋಣ. ಕೆಳಗಿನ ದತ್ತಾಂಶಗಳಿಗೆ ಚತುರ್ಥಕಗಳನ್ನು ಕಂಡು ಹಿಡಿಯಿರಿ ಅಂತ. ಹೌದಾ, ಇಲ್ಲಿ ಏನಾಗಿದೆ ಅಂದ್ರೆ ಇವು ಡೇಟಾಸ್ಗಳೇನಾಗಿಲ್ಲ, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ಸ್ನಲ್ಲೂ ಇಲ್ಲ. ಅವುಗಳನ್ನ ಮೊದಲೇ ನಾವೇನ್ ಮಾಡ್ಬೇಕಾಗತ್ತೆ ಅಂತಂದ್ರೆ ಅವುಗಳನ್ನ ಬರ್ಕೋಬೇಕಾಗತ್ತೆ ಸ್ನೇಹಿತರೆ. ಸೊ ಇಲ್ಲಿ ಮೊದಲನೇ ಒಂದು ಪದ ಅಥವಾ ಒಂದು ಸಂಖ್ಯೆ ಯಾವುದು ಅಂತಂದ್ರೆ ನೋಡಿ, ಟೋಟಲ್ ಆಗಿ 10 ಇದಾವೆ. ಹೌದಾ, ಸೊ ಒಂದೊಂದಾಗಿ ನಾವು ಇವತ್ತು ಏನ್ ಮಾಡೋಣ, ಈ ಸೈಡಿಗೆ ಬರ್ದಿರ್ತೀವಿ. ಹೌದಾ, ಇಲ್ಲಿಂದ ಸೊ ಒಂದು ಕಡೆ 11 ಬರ್ಕೊಳ್ತಾ ಇದ್ದೀನಿ. ಅದಾದ ನಂತರ 12 ಇದೆ ನೋಡ್ರಿ, 12. ಸೊ ಇದು ಆಗಿದೆ. ಹೌದಾ, ಆಗಿದೆಲ್ಲಾನು ಕೂಡ ಮಾರ್ಕ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸ್ನೇಹಿತರೆ. 12 ಇದೆ. 13 ಇದೆ ನೋಡಿ, ಇಲ್ಲ. ಸೊ 14 ಇದೆ. ಸೊ 14 ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರಿ ಇದ್ದೀನಿ. 14 ಆದ ನಂತರ 15 ಇಲ್ಲ, 16 ಇಲ್ಲ, 17 ಇಲ್ಲ, 18 ಇದೆ ಸ್ನೇಹಿತರೆ. ಸರಿನಾ, 18 ಇದೆ. ಆನಂತರ 20, 22 ಇದೆ. ಕರೆಕ್ಟಾ, 22 ಇದೆ. ಆನಂತರ 22 ಆದ ನಂತರ 26 ಇದೆ. ಹೌದಾ, 26 ಇದೆ. ಸೊ ನೆಕ್ಸ್ಟ್ ಯಾವುದಿದೆ ಅಂದ್ರೆ 32 ಇದೆ ಸ್ನೇಹಿತರೆ. ಆನಂತರ 35, ಲಾಸ್ಟ್ ಒನ್ 41 ನೋಡಿ ಸ್ನೇಹಿತರೆ. ಸೊ ಇವೆಲ್ಲಾನು ಕೂಡ ಕೆಳಗಡೆ ಏನ್ ಮಾಡ್ಕೊಂಡಿದ್ದೀನಿ, ಸೊ ನಾನು ಅಸೆಂಡಿಂಗ್ ಆರ್ಡರ್ ನಲ್ಲಿ ತಗೊಂಡಿದ್ದೀನಿ. ಇಲ್ಲಿ 3 ಇದೆ. ಹೌದಾ, 31 ಹೋಗಿದೆ. ಹೌದಾ, ಇಲ್ಲಿ 31 ಬಿಟ್ಟಿದ್ದೀನಿ. ಸಾರಿ, ಇಲ್ಲಿ 30 ಸೇರಿಸ್ಕೊಳ್ಳೋಣ ಸ್ನೇಹಿತರೆ. ಹೌದಾ, ಸೊ ನೋಡಿ 1 2 3 4 5 6 7 8 9 10 ಸರಿನಾ. ಸೊ ಇಲ್ಲಿ 3, ಹೌದಾ, 6 9 10 ಕರೆಕ್ಟ್ ಇದೆ ಸ್ನೇಹಿತರೆ. ಹೌದಾ, ಇವಾಗ ನಾವು ಜನರಲೈಸ್ಡ್ ಆಗಿ ನಾವು ನೋಡಿದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ನಾವು ಚತುರ್ಥಕಗಳನ್ನ 4 ರೀತಿಯಾಗಿ ಅವುಗಳನ್ನ ವಿಂಗಡಣೆ ಮಾಡ್ಕೊಳ್ತೀವಿ. ಹೌದಾ, ನೋಡಿ. ಸೊ 1 ಭಾಗ, 2 ಭಾಗ, 3 ಭಾಗ, 4 ಭಾಗ ಅಂತ ವಿಂಗಡಣೆ ಮಾಡ್ತಾ ಇದೀವಿ. ಇದಕ್ಕೆ ನಾವು Q1 ಅಂತ ಕರೆದ್ರೆ, ಇದು Q2 ಅಂತ ಆಗುತ್ತೆ, ಇದು Q3 ಅಂತ ಆಗುತ್ತೆ, ನೆಕ್ಸ್ಟ್ ಇವು Q4 ಅಂತ ಆಗುತ್ತೆ ಸ್ನೇಹಿತರೆ. ಹೌದಾ, ಸೊ ಬಟ್ ನಮಗೆ ಏನನ್ ಬೇಕು ಅಂದ್ರೆ Q1 ಬೇಕು, Q3 ಬೇಕು ಮತ್ತೆ Q2 ಬೇಕು. ಹೌದಾ, PU ಲೆವೆಲ್ ಅಲ್ಲಿ ಈ 3ಗಳನ್ನ ನಾವು ಅಧ್ಯಯನ ಮಾಡ್ತೀವಿ. Q4 ಅನ್ನ ನಾವು ಅಲ್ಲಿ ಕನ್ಸಿಡರ್ ಮಾಡಲ್ಲ. ಹಾಗಾದ್ರೆ ಸೊ ಇಲ್ಲಿ ಕೊಟ್ಟಿರುವಂತ ಪ್ರಾಪ್ತಾಂಕಗಳೊಳಗ ಸೊ ಇಲ್ಲಿ 3ಗಳನ್ನ ಕಂಡುಹಿಡಿಬೇಕು. ಹೌದಾ, ಸೊ 3ಕ್ಕೂ ಕೂಡ ಫಾರ್ಮುಲಾಗಳ ಬೇರೆ ಇದಾವೆ ಸ್ನೇಹಿತರೆ. ಸೊ ಆ ಫಾರ್ಮುಲಾಗಳನ್ನ ಹಾಕಿ ನಾವು ಏನಾದ್ರೂ ಮಾಡಿದೀವಿ ಅಂದ್ರೆ ನಮ್ಮ ಆನ್ಸರ್ ಸರಿ ಆಗುತ್ತೆ. ಇಲ್ಲಿ ನೋಡಿ, ಒಂದು ರಫ್ ಆಗಿ ಹೇಳ್ತೀನಿ. ಟೋಟಲ್ 10 ಅಂತಂದ್ರೆ ಒಂದು ಕಡೆ 4 ಮಾಡ್ಕೊಳ್ತಾ ಇದ್ದೀನಿ, ಇನ್ನೊಂದು ಕಡೆ 4 ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿಂದ ಇಲ್ಲಿವರೆಗೆ ಒಂದು ಗುಂಪು ಅಂತ ಅನ್ಕೊಳ್ತಾ ಇದ್ದೀನಿ. ಈಗ ಉಳಿತು ಸೊ ಏನಂತಂದ್ರೆ ಇದು 2ನೇ ಗುಂಪು. ಹೌದಾ, ಇಲ್ಲಿ ನೋಡಿ 22 ಮತ್ತು 26 ಅನ್ನುವಂಥದ್ದು ಇದು Q2 ಆಗುತ್ತೆ. ಇವೆರಡರಲ್ಲಿ ಒಂದಾಗಿರ್ಬೇಕು. ಸೊ ಅಥವಾ ಅದರ ಮಧ್ಯದಲ್ಲಿ ಯಾವ್ದಾದ್ರು ಬರ್ಬೋದು. ಹೌದಾ, ಸೊ ಇವಾಗ 30, 32, 35 ಮತ್ತು 41 ಇದ್ರ ಒಳಗ ಒಂದ್ ಏನಾಗಿರ್ತದೆ, ಯಾವುದೋ ಒಂದು ಗೊತ್ತಿಲ್ಲ ನಮ್ಗ, ಅದು ಕಂಡು ಹಿಡಿಬೇಕು. ಸೊ Q3 ಆಗಿರ್ತದೆ. ಇದ್ರ ಒಳಗೆ ಒಂದ್ ಯಾವ್ದಾದ್ರು ಒಂದ್ ಏನಾಗಿರ್ತದ, Q1 ಆಗಿರ್ತದೆ. ಇದು ಅರ್ಥ ಆಯ್ತಾ ಪ್ರಶ್ನೆ? ಸೊ ಇವಾಗ ನೋಡಿ ನಾವೇನ್ ಮಾಡೋಣ ಅಂತ, ಸಿಂಪಲ್ ಇದೆ ಸ್ನೇಹಿತರೆ. ಒಂದೇ ಸೊ ಪ್ರಕಾರ ಮಾಡ್ಬೇಕಂದ್ರೆ ಇಲ್ಲಿ ಏನಾಗ್ತದ, QD ಬರಂಗಿಲ್ರಿ, Q1 ಅಂತ ಬರುತ್ತೆ. ಹೌದಾ, Q1 ಅಂತ ತಗೊಳ್ಳೋಣ, ಕ್ವಾರ್ಟಲ್ 1 ಅಂತ. ಹೌದಾ, Q1 n + 1 ದೆನ್ ಡಿವೈಡೆಡ್ ಬೈ 4 ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಹೌದಾ, ಡಿವೈಡೆಡ್ ಬೈ 4 ಇದು ಅಂತ ತಗೋತೀವಿ, ಟರ್ಮ್ ಅಂತ ತಗೋತಾ ಇದೀವಿ, ನೇ ಅಂತ ತಗೋತಾ ಇದೀವಿ. ಹೌದಾ, ಇವಾಗ Q1 n ನಂಬರ್ಸ್ ಎಷ್ಟು ಅದಾವ, 10 ಅದಾವ ಸ್ನೇಹಿತರೆ. ಸೊ ನೆಕ್ಸ್ಟ್ ಭಾಗಿಲೆ 4 ಕರೆಕ್ಟಾ. ಸೊ ಇವೆಲ್ಲನೂ ಕೂಡಿಸ್ಕೊಳ್ಳಿ ಸ್ನೇಹಿತರೆ. ಸೊ Q1 11 ಆಗುತ್ತೆ, ಭಾಗಿಲೆ 4 ಕರೆಕ್ಟಾ. ಸೊ ಭಾಗಿಲೆ 4. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಸ್ನೇಹಿತರೆ, Q1 ಸೊ ಇವಾಗ ಕ್ಯಾಲ್ಸಿಯನ್ನು ಯೂಸ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 11 ಡಿವೈಡೆಡ್ ಬೈ ಏನಾಗುತ್ತೆ 4 ಅನ್ನ ಮಾಡಿ. ಸೊ ಅಲ್ಲಿ 2 ಪಾಯಿಂಟ್ ಸಮಥಿಂಗ್ ಬರುತ್ತೆ, ಅದು ನಮ್ಗೆ ಗೊತ್ತಾಗಬೇಕಾಗತ್ತೆ ಎಷ್ಟು ಅಂತ ನೋಡಿ. 11 ಭಾಗಿಲೆ ಸೊ 4 ಸ್ನೇಹಿತರೆ. ಹೌದಾ, ಸೊ ಸೊ 2.75 ಅಂತ ಬಂದಿದೆ ಸ್ನೇಹಿತರೆ. ಸೊ ಇಷ್ಟಂತೂ ಎಲ್ಲರಿಗೂ ಗೊತ್ತಿದೆ, ಸಿಂಪಲ್ ಆಗಿ ಮಾಡ್ತೇವೆ. ಈಗ ಮುಂದುವರೆದಂತ ಭಾಗ ನೋಡಿ ಸ್ನೇಹಿತರೆ, Q1 2 ಇದೆ. ಸೊ ಪ್ಲಸ್ ಇಲ್ಲಿ 0.75 ಅಂತ ತಗೋತೀವಿ ಸ್ನೇಹಿತರೆ. ಥರ್ಡ್ ಟರ್ಮ್ ಅಂತ ತಗೋತೀವಿ, ಅಥವಾ ನೇ ಪದ ಅಂತ ತಗೋತೀವಿ ಸ್ನೇಹಿತರೆ. ಹೌದಾ, ಸೊ 0.73 ಅಂತ ಹೇಳಿ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಹೌದಾ, ಸೊ ಇದಾದ ನಂತರ ನೆಕ್ಸ್ಟ್ ಇವಾಗ ಇಲ್ಲಿ ನೋಡ್ರಿ, ಸೇಮ್ ಈಗ 2ನೇ ಪದದ ಏನದ 12 ಇದೆ. 2ನೇದು ಒಂದು ಲೈನ್ ಇಂದ ಏನಿದೆ 12, ಇದು ಅಂಕ. ಸೊ ನೆಕ್ಸ್ಟ್ 0.75. ಹೌದಾ, ಥರ್ಡ್ ಟರ್ಮ್ ಅಂತದ, ಇದ್ರದ್ದು ಒಂದು ವ್ಯಾಲ್ಯೂವನ್ನು ಹಾಕೋಬೇಕಾಗತ್ತೆ ಸ್ನೇಹಿತರೆ.
ಹೌದಾ. ಸೊ ಈ ಒಂದು ವ್ಯಾಲ್ಯೂನಲ್ಲಿ ಒಂದು ವ್ಯಾಲ್ಯೂವನ್ನು ನಾವು ತಗೋಬೇಕಾಗತ್ತೆ. ಆ ವ್ಯಾಲ್ಯೂ ಕರೆಕ್ಟಾಗಿ ಹಾಕೊಂಡ್ರಿ ಅಂತಂದ್ರೆ ನಿಮ್ಗೊಂದು ಕರೆಕ್ಟ್ ಆದಂತ ಒಂದು ಏನಾಗ್ತದ, ಸೊ ನಿಮ್ಗೆ ಒಂದು ಮೌಲ್ಯ ಸಿಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಇಲ್ಲಿ ಆಲ್ರೆಡಿ ನಿಮ್ಗೆ ಒಂದು ಹಿಂಟ್ ಸಿಕ್ಕಿದೆ. ಏನ್ ಸಿಕ್ಕಿದೆ? ಸೊ 0.75 ಅಂತ ಇದೆ. ಅಂದ್ರೆ 25 ಮಾಡಿದ್ರೆ ಎಷ್ಟಾಗುತ್ತೆ? ಸೊ ಅಲ್ಲಿ 75 ಆಗುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ತಗೋಬೇಕು ಅಂದ್ರೆ ಮೂರನೇ ಪದ ಅಂತ ತಗೋಬೇಕು. 0.75 ಬಂದಿತ್ತಂದ್ರೆ ಸೊ ಥರ್ಡ್ ಮೈನಸ್ ಸೆಕೆಂಡ್, ಹೌದಾ, ಥರ್ಡ್ ಅಂಡ್ ಸೆಕೆಂಡ್ ಅಂತ ತಗೋತಾ ಇದೀವಿ. ಥರ್ಡ್ ಅಂದ್ರೆ ಏನ್ರಿ, ಇಲ್ಲಿ ಮೂರನೇ ವ್ಯಾಲ್ಯೂಸ್ ಯಾವ್ದಿದೆ ಅದು ತಗೋಬೇಕು. ಯಾಕಂದ್ರೆ 0.75 ಬಂದಿದ್ದಕ್ಕೋಸ್ಕರ, ಹೌದಾ. ನೆಕ್ಸ್ಟ್ ನೋಡಿ, Q1 is equal to 12 as it is ಪ್ಲಸ್ 0.75 ಇದೆ. ಸೊ ನೆಕ್ಸ್ಟ್ ಥರ್ಡ್ ಒನ್ 14 ಇದೆ ಸ್ನೇಹಿತರೆ, ಮೈನಸ್ 12 ಇದೆ. ಸೊ 12 ಎಲ್ಲಿಂದ ಬಂತು ಗೊತ್ತಾಗ್ತಾ ಇದೆನಾ? ಸೊ ಮೂರನೇ ಪದ 12 ಇದೆ, ಸಾರಿ ಮೂರನೇ ಪದ 14 ಇದೆ, ಅದಕ್ಕೋಸ್ಕರ ಮೂರನೇದು 14 ಹಾಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಎರಡನೇದು ಅದಕ್ಕಿಂತ ಬಿಫೋರ್ ನಂಬರ್ ತಗೋಬೇಕು ನಾವು, -2 ಅಂತ, ಅದು 12, ಅದು ಎರಡನೇದು, ಹೌದಾ. ಇವಾಗ ನೋಡಿ, ಸೊ Q1 is equal to 12 ಪ್ಲಸ್ 0.75 ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. ಇವಾಗ ಸೊ ಏನಾಗುತ್ತೆ ಅಂದ್ರೆ ಇದರಲ್ಲಿ ಇದು ಕಳೆದ್ರೆ ಏನಾಗುತ್ತೆ ನೋಡಿ, ಹೌದಾ. ಸೊ 2 ಉಳಿತೆ, ಪ್ಲಸ್ 2. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ 0.75 ಬಂದಿದೆ ಅಲ್ಲ, ಇಂಟು 2 ಮಾಡ್ಕೋಬೇಕು ಸ್ನೇಹಿತರೆ, ಹೌದಾ. ಅವಾಗ ಏನಾಗುತ್ತೆ? ಸೊ 1.5 ಬರುತ್ತೆ ಸ್ನೇಹಿತರೆ. 1.5 ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, 12 ಆಲ್ರೆಡಿ ಇದೆ, ಅದರಲ್ಲಿ ಒಂದು ಸೇರಿಸಿದ್ರೆ ಏನಾಗುತ್ತೆ? 13.5 ಅಂತ. ಇದು ಸರಿಯಾದಂತ ಉತ್ತರ. ಇದು Q1 ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ, ಸಿಂಪಲ್ ಇದೆ, ಹೌದಾ. Q1. ಸೊ ನೋಡ್ರಿ, ಸಿಂಪಲ್ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ಬ್ರೀಫ್ ಆಗಿ, ಸ್ವಲ್ಪ ಫಾಸ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೀರಿ ಕೆಲವೊಬ್ಬರಿಗೆ. Q1 ಅಂದ್ರೆ n+1, ಹೌದಾ, ಭಾಗಿಲೆ 4 ಅಂತ. ಸೊ 4ರಿಂದ ಭಾಗಿಸ್ಬೇಕು ಅಂತ ಅರ್ಥ. ಏನಂದ್ರೆ 10 ಇದಾವ, ಆ 10 + 1 ಮಾಡ್ಕೊಳ್ರಿ, 11 ಆಗುತ್ತೆ. ಸೊ 4 ಹಾಗೆ ಡಿವೈಡೆಡ್ ಆಗ್ತಾ ಇದೆ. ಸೊ 11 ಭಾಗಿಲೆ 4 ಮಾಡಿದಾಗ 2.75 ಅಂತ ಬರ್ತಾ ಇದೆ. ಇದು ಇಷ್ಟಕ್ಕೆ ಬಿಡಬಾರ್ದು ಸ್ನೇಹಿತರೆ, ಯಾಕಂದ್ರೆ ಇದ್ರ ವ್ಯಾಲ್ಯೂ ಹಾಕಬೇಕಲ್ಲ, ಅದಕ್ಕೆ ಇದು ಮುಂದುವರೆದಂತ ಭಾಗ, ಹೌದಾ. Q1 is equal to 2 + 0.75 ಅಂತ ತಗೊಂಡಿದ್ದೀನಿ. 12 ಇದರದ್ದು ವ್ಯಾಲ್ಯೂ ಆಲ್ರೆಡಿ ಎರಡನೇ ವ್ಯಾಲ್ಯೂ 12 ಇದೆ, ಅದಕ್ಕೆ ಅದೇ ಹಾಕೊಂಡಿದ್ದೀನಿ. 0.75 ಹಾಗೆ ಮುಂದುವರಿಸಿದ್ದೀನಿ. ಸೊ ಇಲ್ಲಿ 75 ಬಂದಿದ್ದಕ್ಕೋಸ್ಕರ ಥರ್ಡ್ ಮೈನಸ್ ಸೆಕೆಂಡ್ ಅಂತ ತಗೊಂಡಿದ್ದೀನಿ. ಆಲ್ರೆಡಿ ಥರ್ಡ್ ವ್ಯಾಲ್ಯೂಸ್ ಎಷ್ಟಿದೆ? 14 ಅದ, 14 ಹಾಕೊಂಡಿನಿ. ಮತ್ತು ಸೆಕೆಂಡ್ ವ್ಯಾಲ್ಯೂ ಏನದ? 12 ಅದ. ಇವೆರಡರಾಗ ಇದು ಮೈನಸ್ ಮಾಡಿದ್ರೆ ಎಷ್ಟು ಬಂತು? ಅವಾಗ 2 ಉಳಿತದೆ. ಅವಾಗ 0.75 ಇಂಟು 2 ಮಾಡ್ರಿ, ಅವಾಗ ಏನಾಗುತ್ತೆ ಅಂತಂದ್ರೆ ಸೊ 1.5 ಬರುತ್ತೆ. ಹಾಗಾಗಿ ಅದನ್ನು ಕೂಡಿಸಿದಾಗ ಏನಾಗುತ್ತೆ? 13.5 ಅಂತ ಬರುತ್ತೆ ಸ್ನೇಹಿತರೆ. ಕ್ಲಿಯರ್ ಆಯ್ತಾ? ಎಸ್. ಇವಾಗ ಅದೇ ತರ ಎರಡನೇ ಮೆಥಡ್ ಹೋಗೋಣ ಸ್ನೇಹಿತರೆ. ಎರಡನೇದಂದ್ರೆ ಯಾವುದು? ಇಲ್ಲಿ Q2 ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ. Q2 ನೋಡ್ರಿ, ಒಂದು ನಿಮಿಷ ಜಸ್ಟ್ ನೋಡ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡಿ ಸ್ನೇಹಿತರೆ, ಇದು ರಫ್ ಮಾಡಿಬಿಡ್ತೀನಿ ನಾನು, ಹೌದಾ. ಸೊ ಇದು ರಫ್ ಮಾಡ್ತೀನಿ. ಸೆಕೆಂಡ್ ಫಾರ್ಮುಲಾವನ್ನ ಯೂಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಸ್ನೇಹಿತರೆ, Q2 ಫೈಂಡ್ ಮಾಡಬೇಕಾದ್ರೆ ಏನಿದೆ, ಹೌದಾ. ಸ್ವಲ್ಪ ಚಿಕ್ಕದಾಗಿ ಬರೆದಿರ್ತೀನಿ, ನಿಮ್ಗೆ ಕಾಣಬೇಕು ಅಂತೇಳಿ ನಾನು ಸ್ವಲ್ಪ ದೊಡ್ಡ ಲೆಟರ್ ತಗೊಂಡಿದ್ದೀನಿ, ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಸ್ನೇಹಿತರೆ, ಆಲ್ರೆಡಿ Q2 ಕಂಡು ಹಿಡಿತಾ ಇದ್ದೀನಿ ಇವಾಗ, ಕ್ವಾರ್ಟೈಲ್ 2 ಅಂತ. ಸೊ ಇವಾಗ ಆಲ್ರೆಡಿ n+1 ನೆಕ್ಸ್ಟ್ ಭಾಗಿಲೆ 2 ನೋಡ್ರಿ, ಅವಾಗ ಏನಾಗಿತ್ತು ರೀ? ಸೊ n+1 ಭಾಗಿಲೆ 4 ಅಂತ ಇತ್ತು, ಕರೆಕ್ಟಾ? ಸರಿ. ಇವಾಗ ಏನಾಗಿದೆ? n+1 / 2 ಇಷ್ಟೇ ಇದೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, Q2 is equal to n ಆಲ್ರೆಡಿ 10 ಇದೆ, ಸೊ +1 ಭಾಗಿಲೆ 2 ನೆನ್ಪಿಟ್ಕೊಳ್ಳಿ, ಹೌದಾ. ನೆಕ್ಸ್ಟ್ Q2 is equal to 11/2, ಕರೆಕ್ಟಾ? ಸೊ ಅವಾಗ ನೋಡಿ, ಸೊ Q2 is equal to 5.5 ಅಂತ ಬರುತ್ತೆ. ಯಾಕಂದ್ರೆ ಸೊ 11ಕ್ಕೆ ನೀವು ಬೇಕಾದ್ರೆ ಏನ್ ಮಾಡ್ರಿ, ಕ್ಯಾಲ್ಸಿಯಂ ಅಂದ್ರೂ ನೀವು ಯೂಸ್ ಮಾಡ್ಬೋದು. 2 5 10 ಕರೆಕ್ಟಾ? ಸೊ ಮೈನಸ್ ಮಾಡಿದ್ರೆ 1 ಬರುತ್ತೆ, ಅದನ್ನೇ ಪಾಯಿಂಟ್ ತಗೊಳ್ರಿ. ಸೊ ಅವಾಗ ಏನಾಗುತ್ತೆ? 10 ಆಗುತ್ತೆ. ಹಾಗಾಗಿ ಸೊ ಕರೆಕ್ಟ್ ಇದೆನಾ? ಎಸ್. ನೋಡಿ, ಇಷ್ಟಕ್ಕೆ ಬಿಡ್ತೀರಾ? ಇಲ್ಲ, ಹೌದಾ. ಮುಂದುವರಿಬೇಕು ಸ್ನೇಹಿತರೆ. ಮುಂದೆ ಏನು ವರಿಬೇಕು ಅಂತ ಹೇಳ್ತೀನಿ ಇವಾಗ. ನೋಡಿ Q2. ಸೊ ಇವಾಗ ಏನಾಗುತ್ತೆ ನೋಡಿ, ಸೊ Q2 ಆಸ್ ಇಟ್ ಈಸ್ ಬರ್ಕೊಂಡು, ಸೊ ಇಲ್ಲಿ ಏನಾಗ್ತಾ ಇದೆ? ಇಲ್ಲಿ 5 ಪಾಯಿಂಟ್ ಆಲ್ರೆಡಿ ಇದೆ ಸ್ನೇಹಿತರೆ, ಹೌದಾ. ಪಾಯಿಂಟ್ ಆದ ನಂತರ ಇಲ್ಲಿ ಏನು ತಗೋತಾ ಇದೀವಿ? ಇದು 5 ಪಾಯಿಂಟ್ ಆದ ನಂತರ ಏನದಲ್ಲ, ಅದಕ್ಕೆ ನಾವು ಇಲ್ಲಿ 0.5 ಅಂತ ಅನ್ಕೊಳ್ಳೋಣ, ಹೌದಾ. 0.5 ಅಂತ ಅನ್ಕೊಳ್ಳೋಣ ಸ್ನೇಹಿತರೆ, ಹೌದಾ. ಈ 0.5 ಆದ ನಂತರ ಸೊ ಇದು ಮುಂದಿನ ಒಂದು ಪದವನ್ನ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಪಾಯಿಂಟ್ ಬಂದಿದ್ದಕ್ಕೋಸ್ಕರ ನಾವು ಏನ್ ಮಾಡೋಣ? ಡೈರೆಕ್ಟ್ ಹಾಕೊಂಡ್ರು ಬರುತ್ತೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಮೆಥಡ್ ಇಂದ, ಮತ್ತೆ 0 ಎಲ್ಲಿಂದ ಬಂತು ಅಂತ ನೀವು ಇದು ಮಾಡ್ತೀರಿ. ಸೊ ಇವಾಗ ಏನ್ ಮಾಡೋಣ್ರಿ? 5 ಮತ್ತು 6 ಅಂತ ಬರ್ಕೊಳ್ತೀನಿ ಸ್ನೇಹಿತರೆ. 5ನೇ ಮತ್ತು 6ನೇ ಅಂತ, ಹೌದಾ, ಭಾಗಿಲೆ 2 ಮತ್ತೆ,
ಹೌದಾ. ಕ್ಯೂ ಇಸ್ ಈಕ್ವಲ್ ಟು Q2 ಇಸ್ ಈಕ್ವಲ್ ಟು ಐದನೇ ಪದ ಎಷ್ಟಿದೆ ನೋಡ್ಕೊಳ್ಳಿ. ಸೊ ಇಲ್ಲಿ ಆಲ್ರೆಡಿ 4 ಇದೆ, ಐದನೇ ಪದ ಇದು. ಹೌದಾ. ಸೊ ಐದನೇ ಪದ, ಸೊ ಅದಕ್ಕೋಸ್ಕರ ಐದನೇ ಪದ ಎಷ್ಟಿದೆ 22 ಪ್ಲಸ್ ನೋಡಿ, ಇಲ್ಲಿ ಪ್ಲಸ್ ಮಾಡಬೇಕು ಸ್ನೇಹಿತರೆ, ಮೈನಸ್ ಮಾಡಬಾರ್ದು. ಹೌದಾ. 0.5 ಬಂದಿದ್ದಕ್ಕೋಸ್ಕರ ಮುಂದಿನ ಪದ ತಗೋಬೇಕು. ಹೌದಾ. ಸೊ 22 ಪ್ಲಸ್ 26 ಸ್ನೇಹಿತರೆ ಭಾಗಿಲೆ 2 ಸ್ನೇಹಿತರೆ. Q2 ಇಸ್ ಈಕ್ವಲ್ ಟು, ಸೊ ಇಲ್ಲಿ 48 ಆಗುತ್ತೆ ಸ್ನೇಹಿತರೆ, 8. ಹೌದಾ. 2 1 2 2 4. ಹೌದಾ. ಸೊ 2 4 8. ಹಾಗಾದ್ರೆ Q ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತಂದ್ರೆ 24. ಇದು ಸರಿಯಾದಂತ ಉತ್ತರ. ಹೌದಾ. ಸೊ Q2 ಇಸ್ ಈಕ್ವಲ್ ಟು ಏನಾಗುತ್ತೆ, ಅದು 24. ಕ್ಲಿಯರ್ ಆಯ್ತಾ. ಎಸ್, ಇದು ಸಿಂಪಲ್ ಆಗಿದೆ. ಈಗ ನೆಕ್ಸ್ಟ್ ನಾವು ಹೋಗ್ಬೇಕು, ಇಷ್ಟು ಮಾಡಿದ್ರೆ 4 ಮಾರ್ಕ್ಸ್ ಸ್ನೇಹಿತರೆ, ಇದು 4 ಅಂಕಕ್ಕೆ. ಸೊ 2 Q1 Q2 ಮಾಡಿದ್ರೆ 4. ನಾವು ಇದು 6 ಅಂಕದಿದೆ ಸ್ನೇಹಿತರೆ, ಅದಕ್ಕೆ Q3 ನಾವು ಏನ್ ಮಾಡ್ಬೇಕಾಗತ್ತೆ, ಫೈಂಡ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಇವಾಗ ನೋಡ್ರಿ Q3 ಏನ್ ಮಾಡ್ಬೇಕು ಅಂತಿದೆ. ಹೌದಾ. ಸೊ ಇಲ್ಲಿಂದ ಇಲ್ಲಿವರೆಗೆ ಏನ್ ಮಾಡ್ತಾ ಇದ್ದೀನಿ, ಸೊ ರಫ್ ಮಾಡ್ತಾ ಇದ್ದೀನಿ. ಇದನ್ನೇ ಫಾರ್ಮುಲಾ ಸೇಮ್ ಇರುತ್ತೆ, ಇಲ್ಲಿ ಒಂದು ಸ್ವಲ್ಪ ಚೇಂಜ್ ಇದೆ ಸ್ನೇಹಿತರೆ. ಹೌದಾ. ಸೊ ಇಲ್ಲಿ ಏನ್ ಚೇಂಜ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಹೌದಾ. ಫಾರ್ಮುಲಾ ಒಂದು ಪ್ರಾಕ್ಟೀಸ್ ಮಾಡಬೇಕು ಸ್ನೇಹಿತರೆ. ನೀವು ಫಾರ್ಮುಲಾ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಸೊ ಆನ್ಸರ್ ತುಂಬಾ ಈಸಿ ಆಗುತ್ತೆ. Q3 ಇಸ್ ಈಕ್ವಲ್ ಟು 3 ಔಟ್ ಸೈಡ್ ಹಾಕೋತೀವಿ, ಇಲ್ಲಿ ಭಾಗಿಲೆ ಏನ್ ಹಾಕಬೇಕು 4. ನೋಡ್ರಿ ಫಸ್ಟ್ ಒನ್ ಭಾಗಿಲೇನೆ ಬಂದಿತ್ತು 4. ಸೊ n+1 ಡಿವೈಡ್ ಬೈ 4 ಇತ್ತು, 3 ಇರಲಿಲ್ಲ. ಈಗ 3 ಬರ್ತಾ ಇದೆ, ಕ್ವಾರ್ಟರ್ 3 ಮಾಡ್ತಾ ಇದೀವಲ್ಲ Q3, ಅದಕ್ಕೋಸ್ಕರ 3 ಬರುತ್ತೆ. ಹೌದಾ. ಎಸ್, ನೋಡ್ರಿ Q3 ಇಸ್ ಈಕ್ವಲ್ ಟು, ಸೊ ಇವಾಗ 3 ಹಾಗೆ ಇಟ್ಕೊಂಡು 10 + 1 ಕರೆಕ್ಟಾ ಭಾಗಿಲೆ 4 ನೆನ್ಪಿಟ್ಕೊಳ್ಳಿ. ಸೊ ಇವಾಗ 10 ಏನಾಗುತ್ತೆ 11 ಆಗುತ್ತೆ, 11 ಭಾಗಿಲೆ 4 ಆಗುತ್ತೆ. ಅದನ್ನ ಡೈರೆಕ್ಟ್ ಮಾಡ್ಕೊಂಡ್ರೆ 33 ಆಗುತ್ತೆ ಸ್ನೇಹಿತರೆ. ಕರೆಕ್ಟಾ. ಇವೆರಡು ಇಂಟು ಮಾಡ್ಕೊಳ್ಳಿ, ಕೆಳಗಡೆ 4 ಹಾಗೆ ಉಳಿಯುತ್ತೆ. ಸೊ ಇವಾಗ ನಾವು ಏನ್ ಮಾಡ್ಬೇಕು, 33 ಬಂದಿದೆಯಲ್ಲ, ಈ 33ಕ್ಕೆ ಎದರಿಂದ ಭಾಗಿಸ್ಬೇಕು, 4ಲಿಂದ ಭಾಗಿಸ್ಬೇಕು ಸ್ನೇಹಿತರೆ. ಹೌದಾ. ಎಷ್ಟು ಬರ್ತಾ ಇದೆ ಇಲ್ಲಿ ನೋಡಿ, Q3 ಇಸ್ ಈಕ್ವಲ್ ಟು ನೆನ್ಪಿಟ್ಕೊಳ್ಳಿ 8 ಏನಾಗ್ತಾ ಇದೆ 25 ಅಂತ ಬರ್ತಾ ಇದೆ ಸ್ನೇಹಿತರೆ. ನೋಡಿ ನೆನ್ಪಿಟ್ಕೊಳ್ಳಿ. ಹೌದಾ. ಸೊ ಇಲ್ಲಿ 8 ಅಂತ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಯ್ತು. ಸೊ ಇವಾಗ 8ನೇ ಮೌಲ್ಯ ಅಂತ ನೀವು ಬರ್ಕೊಂಡಾಗ Q3 ಇಸ್ ಈಕ್ವಲ್ ಟು 8ನೇ ಪದ ಎಷ್ಟಿದೆ ನೋಡಿ, ಇಲ್ಲಿ ಆಲ್ರೆಡಿ 1 2 3 4 5 6 7 8 ಆಯ್ತು. ಹೌದಾ. 8ರದ್ದು ಆಲ್ರೆಡಿ ನಾನು ಮೌಲ್ಯ ಬರ್ಕೊಳ್ತಾ ಇದ್ದೀನಿ ಪಾಯಿಂಟ್. ಸೊ ಇದು ಏನಾಗ್ತದೆ, ಇಲ್ಲಿ ಪಾಯಿಂಟ್ ಅದಲ್ರಿ, ಅದಕ್ಕೆ 0.25 ಅಂತ ಆಗುತ್ತೆ ಸ್ನೇಹಿತರೆ. ಇವಾಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಲಾಸ್ಟ್ ಸೆಕೆಂಡ್ ಹಿಡಿಬೇಕು ಸ್ನೇಹಿತರೆ. ಯಾಕಂದ್ರೆ 25 ಬಂದಿದೆ ಅಂತಂದ್ರೆ ಲಾಸ್ಟ್ ಸೆಕೆಂಡ್ ಅಂದ್ರೆ ಯಾವುದು 9ನೇ ನೆನಪಿಟ್ಕೊಳ್ಳಿ. ಹೌದಾ. ಸೊ ಈಗ 9ನೇ ಮೈನಸ್ 8ನೇ ಅಂತ ಬರುತ್ತೆ ಸ್ನೇಹಿತರೆ. ಹೌದಾ. ಸೊ 9th ಮೈನಸ್ 8 ಅಂತ ಬರುತ್ತೆ ಇಂಗ್ಲಿಷ್ ಒಳಗ, ಅದಕ್ಕೆ 0.25. ಸೊ 9 ಮೈನಸ್ 8 ಅಂತ. ಹೌದಾ. Q3 ಇಸ್ ಈಕ್ವಲ್ ಟು 32 ಆಗುತ್ತೆ ಪ್ಲಸ್ 0.25 ಸ್ನೇಹಿತರೆ. ಈ 9ನೇದು ವ್ಯಾಲ್ಯೂಸ್ ಎಷ್ಟದ, ಸೊ ನೆನ್ಪಿಟ್ಕೊಡ್ರಿ, ಆಲ್ರೆಡಿ ಇಲ್ಲಿ 4 ಆಗಿತ್ತು, 5 6 7 8 9 ಕರೆಕ್ಟಾ 9. ಸೊ 9 ಅಂದರೆ ಎಷ್ಟು, ಇಲ್ಲಿ 35. ಸೊ ಅದಕ್ಕಿಂತ ಬಿಫೋರ್ ನಂಬರ್ ಎಷ್ಟಿದೆ 32 ಇದೆ ಸ್ನೇಹಿತರೆ. ಕರೆಕ್ಟಾ. ಸರಿ. ನೆಕ್ಸ್ಟ್ ನೋಡಿ Q3 ಇಸ್ ಈಕ್ವಲ್ ಟು 32 ಪ್ಲಸ್ 0.25 ಬ್ರಾಕೆಟ್ ಒಳಗೆ ಎಷ್ಟು ಉಳಿತದ್ರಿ, ಇಲ್ಲಿ ಆಲ್ರೆಡಿ ಏನಾಗ್ತದೆ 35 ಅದ, ಮೈನಸ್ 32 ಮಾಡ್ರಿ 3 ಉಳಿತದ ಸ್ನೇಹಿತರೆ, 3 ಉಳಿತದ. ಹೌದಾ. ಆ 3 ಉಳಿತದ. ಇವಾಗ ನೆಕ್ಸ್ಟ್ ನೋಡಿ ಈ 32 ಅದ ಸ್ನೇಹಿತರೆ. ಇವಾಗ 0.25 ಅನ್ನ ಮಾಡಿ ಇಂಟು 3 ಮಾಡ್ಕೋಬೇಕು, 0.25 ಇಂಟು 3. ಸೊ ಇಸ್ ಈಕ್ವಲ್ ಟು ಏನಾಯ್ತು 0.75 ಇಂಟು ಸ್ನೇಹಿತರೆ, 0.75. ಹಾಗಾದ್ರೆ ಆನ್ಸರ್ ನೋಡಿ Q3 is equal to 32.75. ಇದು ಆನ್ಸರ್ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಒಂದನೇ ಇದು ಲಾಸ್ಟ್ ನೀವು ಬೇಕಾದ್ರೆ ಬರೀರಿ. ಸೊ Q1 is equal to ಇಲ್ಲಿ ಏನಾಗುತ್ತೆ, ಇಲ್ಲಿ ಬರೀರಿ. Q1 is equal to ಎಷ್ಟಾಗಿತ್ತು, ಒಂದೇದು ಕಂಡುಹಿಡಿದೀವಲ್ರಿ, ಎಷ್ಟು ಬಂದಿತ್ತು ಒಂದೇದು ನೆನಪಿದೇನಾ. ಸೊ 12 ಇರ್ಲಿಲ್ರಿ, 13 ಪಾಯಿಂಟ್ ಬಂದಿತ್ತು ನೋಡ್ರಿ. ಕರೆಕ್ಟಾ. 13.5 ಅಂತ ಬಂದಿತ್ತು. ನೆಕ್ಸ್ಟ್ Q2 ಎಷ್ಟು ಬಂದಿತ್ತು ಹೇಳ್ರಿ, ಎಸ್ 24. ಕರೆಕ್ಟಾ. ಈಗ Q3 ಎಷ್ಟಿದೆ, ಲಾಸ್ಟ್ ಇದೆ, ನಿಮ್ಗೆ ಗೊತ್ತಿದೆ ಅದು. ಸೊ ಕಾಣಿಸಲ್ಲ, ಅಲ್ಲಿ ಕಟ್ ಆಗಿರ್ಬೋದು ಮೇ ಬಿ, ಇಲ್ಲಿ ಬರ್ದಿರ್ತೀವಿ ನೋಡ್ರಿ Q3 ಆಲ್ರೆಡಿ Q3ದು. ಸೊ 32.75 ಅಂತ ಈ ತರ. ಸೊ 3 ಆನ್ಸರ್ಗಳಿದಾವೆ. ಹೌದಾ. ಸೊ ಅದಕ್ಕೋಸ್ಕರ ನೀವು 3 ಬೇರೆ ಬೇರೆ ಬಂದಿರ್ತಾವ ನೋಡ್ಕೊಳ್ಳಿ. ಇಷ್ಟು ಮಾಡಿದ್ರೆ ನಿಮ್ಗೆ 6 ಅಂಕ ಬರುತ್ತೆ ಸ್ನೇಹಿತರೆ. ಹೌದಾ. ಸೊ ತಿಳಿತಾ ಎಲ್ಲರಿಗೆ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್.